ಸಂತೋಷ ನನಗೂ ಉಂಟು. ನೀನು ಬಂದು ನಿಂತ ಸ್ಥಳವೆನ್ನುವುದು ಇದು ತುಳುನಾಡು. ಭಾರ್ಗವರಾಮರಿಂದ ಸೃಷ್ಟಿಯಾದದ್ದು ತುಳುನಾಡು. ಭೂತಾರಾಧನೆಯ ವಿಶೇಷ ಸ್ಥಳ ಯಾವುದು ಕೇಳಿದ್ರೆ ಅದು ತುಳುನಾಡು. ನಾಗಾರಾಧನೆಗೆ ಪ್ರಾಶಸ್ತ್ಯವನ್ನು ಕೊಟ್ಟ ಸ್ಥಳ ಯಾವುದು ಕೇಳಿದ್ರೆ ಅದು ತುಳುನಾಡು. ಕೋಳಿ ಅಂಕವೋ ಕೋಲವೋ ಯಕ್ಷಗಾನದಂತಹ ಕಲೆಗಳಿಗೆ ವಿಶೇಷವಾದಂತಹ ಗೌರವ ಮನ್ನಣೆಯನ್ನು ಕೊಟ್ಟದ್ದು ಯಾವುದು ಕೇಳಿದ್ರೆ ಅದು ತುಳುನಾಡು. ಕೋಟಿ ಚೆನ್ನಯ್ಯರಂತ ವೀರಪುರುಷರು ಹುಟ್ಟಿದ ನಾಡು ತುಳುನಾಡು. ರಾಣಿ ಅಬ್ಬಕ್ಕಳಂತ ವೀರವನಿತೆ ಹುಟ್ಟಿಕೊಂಡ ನಾಡು ತುಳುನಾಡು. ಸಿರಿಯಂತಹ ಮಹಾತ್ಮ ವಿಶೇಷದಿಂದ ಕೂಡಿದ ಹೆಣ್ಣು ಹುಟ್ಟಿದ ನಾಡು ತುಳುನಾಡು. ಕೋಟಿ ಪುಂಜರಂತಹ ಕಟ್ಟಾಳುಗಳು ಹುಟ್ಟಿದಂತಹ ನಾಡು ತುಳುನಾಡು. ತುಳುವ ನಾಡಿನ ಧರ್ಮ ತೊಡರ ದೈವವಾದಂತಹ ಕೊರಗಜ್ಜ ನೆಲೆಸಿದಂತಹ ಕ್ಷೇತ್ರ ತುಳುನಾಡು. ಮಂಜುನಾಥ ನೆಲೆಸಿದಂತಹ ಧರ್ಮಸ್ಥಳ ಇರುವ ನಾಡು ಯಾವುದು ಕೇಳಿದ್ರೆ ಅದು ತುಳುನಾಡು. ನಾಗದೋಷದ ಶಾಪವನ್ನ ಪಾಪವನ್ನ ಪರಿಹಾರ ಮಾಡುವಂತಹ ಸುಬ್ರಹ್ಮಣ್ಯ ಸ್ವಾಮಿ ನೆಲೆಸಿದಂತ ಪ್ರದೇಶ ಯಾವುದು ಕೇಳಿದ್ರೆ ಅದು ತುಳುನಾಡು. ಏಕೈಕ ಸೂರ್ಯ ದೇವಸ್ಥಾನ ಇರುವ ನಾಡು ಯಾವುದು ಕೇಳಿದ್ರೆ ಅದು ತುಳುನಾಡು. ಜ್ಞಾನ ಶಕ್ತಿಯನ್ನು ಹೊಂದಿದಂತಹ ಸುಬ್ರಹ್ಮಣ್ಯ ಸ್ವಾಮಿ ನೆಲೆಸಿದ ಪಾವಂಜ ಕ್ಷೇತ್ರ ಇರುವ ನಾಡು ಯಾವುದು ಕೇಳಿದ್ರೆ ಅದು ತುಳುನಾಡು. ಲಕ್ಷ್ಮೀ ದೇವಿ ನೆಲೆಸಿದ ಉಚ್ಚಿಲ ಸ್ಥಳ ಇರುವ ಕ್ಷೇತ್ರ ಯಾವುದು ಕೇಳಿದ್ರೆ ಅದು ತುಳುನಾಡು. ಕದ್ರಿಯಲ್ಲಿ ಮಂಜುನಾಥೇಶ್ವರ ನೆಲೆಸಿದಂತ ಸ್ಥಳ ಯಾವುದು ಕೇಳಿದ್ರೆ ಅದು ತುಳುನಾಡು. ಉಡುಪಪುರ ಅಥವಾ ಉಡುಪಿ ಎನ್ನುವಂತಹ ಶ್ರೀಕೃಷ್ಣ ಪರಮಾತ್ಮ ನೆಲೆಸಿದಂತಹ ಪುಣ್ಯಕ್ಷೇತ್ರ ಯಾವುದು ಕೇಳಿದ್ರೆ ಅದು ತುಳುನಾಡು. ಚತುರ್ಭುಜವನ್ನು